ತುರುಬನ್ನು ಹಿಡಿದು ಬೆಚ್ಚಿನ ಮುಡಿಯದು ಆ ಕೂದಲನ್ನು ಹಿಡಿದ ಕೈಯಿಂದ ಎಳೆದು ಹಾಯ್ದರೆ ತೊತ್ತಿನ ಮಗಳೇ, ನೀನು ಎಲ್ಲೋ ರಾಜನ ಆಶ್ರಯಕ್ಕೆ ಓಡ್ ಹೋದ್ರೆ ನಾನು ಬಿಡ್ತೀನಿ, ಅವ ಏನು ಮಾಡ್ತಾನೆ ನನ್ನನ್ನು, ಅವನ ಬದುಕಕ್ಕಿಂಥವ್ರನ್ನು ಉಪಯೋಗಿಸ್ಕೊಂಡಿರ್ತಾರಲ್ವ, ಹಾಗಾಗಿ ಅವನೂ ಏನೋ ಮಾಡಲಾರ ಅಂತ ಹೇಳಿ ಹಾಯ್ದರೆ ಬಿಡುವೆನೆ ಪಡ ಎನ್ನುತ್ತ ಹೊಯ್ದನು ಕಾಲಲ್ಲಿ ಒಡಮೆಟ್ಟಿ. ದ್ರೌಪದಿಯನ್ನ ಕಾಲಲ್ಲಿ ಒದ್ದು ಮೈ ಮುರಿಯುವ ಹಾಗೆ ತುಳಿತಾನಂತೆ ಕೀಚಕ. ಹೆಂಗ್ರೆ ಸಹಿಸ್ಕೊಳ್ಳೋದು ಇದನ್ನೆಲ್ಲ? ಹೆಂಗೆ ಸಹಿಸಕ್ಕಾಗತ್ತೆ? ಬಿದ್ದ ದ್ರೌಪದಿ ಬಿರುಗಾಳಿಯಲ್ಲಿ ಸೈಗಡೆದ ಕದಳಿಯ ಕಂಬದಂತಿರೆ. ಬಿರುಗಾಳಿ ಬಂದು ಒಂದು ಬಾಳೆ ಮರ ಕತ್ತರಿಸಿ ಬೀಳುತ್ತಲ್ಲ, ಹಾಗೆ ಬಿದ್ದು ತುಟಿ ಬಾಯಿಂದ ರಕ್ತ ಹರಿತಾ ಇದೆ. ಆ ಮಟ್ಟಕ್ಕೆ ಒದ್ದಿದ್ದಾನೆ ಕೀಚಕ. ತಕ್ಷಣ ಮೇಲೆ ನೋಡಿದ್ಲು ಸೂರ್ಯನನ್ನ. ಸೂರ್ಯ ಒಬ್ಬ ಗಂಧರ್ವನನ್ನ, ರಾಕ್ಷಸನನ್ನ ಕಳಿಸಿದ್ದ. ಅವನು ಅದೃಶ್ಯವಾಗಿಯೇ ಕೀಚಕನಿಗೆ 2 ಬಾರಿಸಿದ್ನಂತೆ. ಆವಾಗ ಸೂರ್ಯನ ಹೊಣೆಗಾರಿಕೆ ಅದು, ದ್ರೌಪದಿಯ ಮಾನವನ್ನ ಕಾಯುವಂಥದ್ದು. ಆಗ ಕೀಚಕ ಬಿದ್ದ ನಂತರ ಎಲ್ಲರೂ ನೋಡಿಬಿಟ್ಟು ನಡುತ್ತಾ ಇದ್ದಾರೆ, ಏನು ಆಗ್ತಾ ಇದೆ ಅಂಥೇಳಿ. ತಕ್ಷಣ ಮತ್ತೆ ದ್ರೌಪದಿ, ಯಾಕೆ ಕ್ಷಾತ್ರ ದ್ರೌಪದಿ ಅಂದರೆ ಇಷ್ಟಾದ ಮೇಲೂ ಕೂಡ ಯಾವ ಹೆಣ್ಣಾಗಿದ್ರೂ ಬಿದ್ದು ಬಿಡ್ತಾ ಇದ್ಲು. ಪದೇ ಪದೇ ಇಂಥದ್ದಾದಾಗ ಮತ್ತೆ ಹೊಡೆ ಮರಳಿ ಮುರಿದೆದ್ದು ತುರುಬಿನ ಆ ಧೂಳನ್ನು ಕೊಡುಕೊಂಡು ಮಾತಾಡ್ತಾ ಇದ್ದಾಳೆ ದ್ರೌಪದಿ. ನಾವು ಎಷ್ಟು ನಮ್ಮ ವಿಮೆನ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತೆಲ್ಲ ಮಾತಾಡ್ತೀವಲ್ಲ ನಾವು, ಇದರಲ್ಲಿ ದ್ರೌಪದಿಯ ನಿರ್ಣಯಗಳನ್ನು ನೋಡಬೇಕು. ಕುಮಾರವ್ಯಾಸನ ಆ ಇಡೀ ಕಾವ್ಯದ ಉದ್ದಕ್ಕೆ ಎಲ್ಲರೂ ನೋಡ್ತಾ ಇದ್ದೀರಿ. ಜೊತೆಗೆ ಹೇಳ್ತಾರೆ, ನನ್ನ ಪಾಪಿಗಳು ಪತಿಗಳು, ನನ್ನ ಗಂಡಂದ್ರಿದ್ದಾರಲ್ಲ ಅವರು ಮಹಾಪಾಪಿಗಳು. ಯಾಕೆಂದರೆ 4 ನಡುವಣ ಹಾವು ಸಾಯದು. ತುಂಬ ಜನ ಹಾವು ಹೊಡೆಯಕ್ಕೆ ನಿಂತ್ಕೊಂಡ್ರೆ ಹಾವು ಸಾಯಲ್ಲ, ಏಟು ಬೀಳುತ್ತಷ್ಟೆ, ಅಂತಹ ಸ್ಥಿತಿ. ಮತ್ತು ನನ್ನನ್ನು ಹೀಗೆ ಮಾಡಿದಾಗ ಧರ್ಮ ವಿವರ ಸುದ್ದಿಯನ್ನೇ ಆಡದ ಈ ಜನ, ಇದೇ ಪ್ರಶ್ನೆಯನ್ನು ಭೀಷ್ಮರಿಗೆ ಕೇಳಿದ್ಲು. ಹಿರಿಯರಿಲ್ಲದ ಸಭೆ ಮೂರ್ಖರ ನೆರವಿಯದು, ಮೂರ್ಖರು ಹಿರಿಯರಲ್ಲ, ಯಥಾರ್ಥ ಭಾಷಣ ಭೀತ ಚೇತನರು. ಇದು ಅವ್ರಿಗೆ ಕೇಳಿದ ಪ್ರಶ್ನೆ. ಧರ್ಮವನ್ನು ಮಾತಾಡ್ತಾ ಇದ್ಮೇಲೆ ಹಿರಿತನ ಎಲ್ಲಿಂದ ಬರುತ್ತೆ? ಸಾಧ್ಯವೇ ಇಲ್ಲ ಬರೋದಿಕ್ಕೆ. ಧರ್ಮರಾಯ ಕೂತಿದ್ದವನನ್ನ ಕಂಡು ಪ್ರಶ್ನೆ ಮಾಡ್ತಾಳೆ, ಎಲವೋ ದೇಶಿಗ ಕಂಕ ಭಟ್ಟನೆ, ಎಲವೋ ದೇಶಿಗ ಕಂಕ ಭಟ್ಟನೆ, ಎಲವೋ ದೇಶಿಗ ಕಂಕ ಭಟ್ಟನೆ, ಹಲವು ಧರ್ಮವ ಬಲ್ಲೆಗಡ, ನೃಪತಿಲಕಗರುಹುವುದೇನು ಸನ್ಯಾಸಿಗಳಿಗೆ ಉಚಿತವಿದು ಅನುಚಿತವಿದು, ತಿಳಿಯೇ ದೇಶಿಗರಿಂಗೆ ದೇಶಿಗರೊಲವು ಸಮನಿಸಬೇಕು, ಸಭೆಯಲಿ ಬಲು ವಿಹೀನರಿಗೆ ಆಪ್ತರಿಲ್ಲ ಎಂದು ಅಬಲೆ ಒರಲಿದಳು. ನಮ್ಮ ಧರ್ಮರಾಯ ಎಲ್ಲ ಧರ್ಮವನ್ನು ತಿಳಿದಂಥವನು. ಧರ್ಮಕ್ಕೇನಾದರೂ ಒಂದು ವ್ಯಕ್ತಿಯ ಸ್ವರೂಪ ಬಂದರೆ ಅದು ಧರ್ಮರಾಯ. ಆ ಮಟ್ಟದ ಧರ್ಮ ಪಾಲನೆಯನ್ನು ಮಾಡಿದವನು. ಅದರಲ್ಲೇನು 2ನೇ ಪ್ರಶ್ನೆಗಳಿಲ್ಲ. ಆದರೆ ಜೂಜುಕಟ್ಟೆಯಲ್ಲಿ ಹೆಣ್ಣೊಬ್ಬಳನ್ನು ತಂದು ನಿಲ್ಲಿಸಿದ್ದಿದೆಯಲ್ಲ, ಅದು ಪ್ರಶ್ನಾರ್ಹ ಸಂಗತಿ. ಇಲ್ಲಿ ಮತ್ತೆ ದ್ರೌಪದಿ ಅದನ್ನು ಎತ್ತುತ್ತಾಳೆ ಪ್ರಶ್ನೆಯನ್ನು. ಎಲವೋ ದೇಶಿಗ ಕಂಕ ಭಟ್ಟನೆ, ಆ ಹೆಸರಿಂದ ಇರ್ತಾನವನು ವಿರಾಟನ ಆಸ್ಥಾನದಲ್ಲಿ. ಹಲವು ಧರ್ಮವ ಬಲ್ಲೆಗಡ, ಎಷ್ಟು ತಿಳುವಳಿಕೆ ಇದೆ ನಿನಗೆ, ಧರ್ಮ ಅಂದ್ರೇನು, ವಿವೇಕ ಅಂದ್ರೇನು ಎಲ್ಲವೂ ಗೊತ್ತಿದೆ.
ನೀನು ಮಹಾರಾಜನಿಗೆ ಸರಿಯಾದ್ದನ್ನ ಹೇಳಬೇಕು, ಸನ್ಯಾಸಿಗಳಿಗೆ ಉಚಿತವಿದು. ನೀನಿರೋದೇ ಹಾಗೆ. ಮಹಾರಾಜನಿಗೆ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅಂದಾಗ ಧರ್ಮವನ್ನು ಹೇಳುವ ಜಾಗದಲ್ಲಿರೋರು ಅದನ್ನು ತಿಳಿ ಹೇಳಬೇಕು. ಅದರ ಜೊತೆಗೆ ದಿಕ್ಕೇ ಇಲ್ಲದವರಿಗೆ ದಿಕ್ಕಿಲ್ಲದವರು ಪ್ರೀತಿಯನ್ನು ತೋರಿಸಲೇಬೇಕು. ಇದು ಕೂಡ ಮಾನವ ಸಹಜವಾದಂತಹ ಧರ್ಮ. ಆದ್ರಿಂದ ಏನು ಮಾಡ್ತಾ ಇದ್ದೀಯ ನೀನು ಅಂತ ಹೇಳಿ ದ್ರೌಪದಿ ಅಳುತ್ತಾ ಪ್ರಶ್ನೆ ಮಾಡಿದ್ರೆ ನಮ್ಮ ಧರ್ಮರಾಯ ಅತ್ಯಂತ ಗಂಭೀರನಾಗಿ ಕೂತಿದ್ದ. ಅಲ್ಲೇ ಇದ್ದ ಭೀಮ ಮೆಲ್ಲನೆ ಬಾಗಿ ನೋಡಿದನಂದು ರಾಜಾಲಯದ ಮುಂದಣ ಮರವನ್ನು. ಆ ಭೀಮ ಕುಮಾರವ್ಯಾಸನ ಸೂಕ್ಷ್ಮ ಇದು. ಮುಂದ್ಗಡೆ ಒಂದು ಮರ ಇತ್ತು, ಬಗ್ಬಿಟ್ಟು ನೋಡ್ದ ಅವನು. ಇವನಿಗೆ ಅರ್ಥ ಆಯ್ತು. ಧರ್ಮರಾಯಂಗೆ ದ್ರೌಪದಿ ಮಾತಾಡಿದ್ದ ಅರ್ಥ ಆಗ್ಲಿಲ್ಲ, ಭೀಮ ಮರ ನೋಡಿದ್ದ ಅರ್ಥ ಆಯ್ತು. ತಕ್ಷಣ ಓಹೋ ಇದು ಮುಂದಕ್ಕೆ ಏನೋ ಆಗತ್ತೆ ಅಂದಾಗ ಇವನು ಏನು ಮಾತಾಡ್ತಾನೆ, ಧರ್ಮಮಯ ತರುವಿದು. ಯಾವುದು ಮುಂದುಗಡೆ ಇರೋ ಮರ. ಧರ್ಮಮಯ ತರುವಿದು ಮುರಿಯದಿರು ಎಮ್ಮ ಮಾತನು ಕೇಳಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ವಿರಾಟನಂತೂ ಧರ್ಮಮಯ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕುಕ್ಕರಿಸಿದನು ಅವನು. ಆಸ್ಥಾನದಲ್ಲಿ ಹೆಣ್ಣೊಬ್ಬಳ ಮಾನಕ್ಕೆ ಕೀಚಕನಂಥವನು ಮಂತ್ರಿ ಕೈ ಹಾಕಿದಾಗ ಮಾತಾಡದೆ ಇದ್ದ ಮೇಲೆ ಇದನ್ನು ಹೇಳ್ತಾನೆ. ಆಗ ಭೀಮ ಸರಿದನು ದುಗುಡದಲ್ಲಿ, ಜೀವಮಾನವೆಲ್ಲ ಬರೀ ಇದೇ ಆಯಿತು ಇವನು ಸಹವಾಸದಲ್ಲಿ ಅಂದ್ಕೊಂಡವನು ಪಕ್ಕಕ್ಕೆ ಸರಿದ. ಒಂದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಒಂದು ಮಾತಿದೆ, ತಿಪ್ಪೆ ಸಾರಿಸೋ ಕೆಲಸ ಅಂತಾರದು. ಅದನ್ನು ಹೇಳ್ದ, ಮಾನಿನಿ ನಿಮ್ಮ ಭವನಕ್ಕೆ ಹೋಗು, ಸಭೆಯಲ್ಲಿ ನಾವಿದನ್ನು ಮುಂದಕ್ಕೆ ಚರ್ಚೆ ಮಾಡ್ತೀವಿ ಅಂಥೇಳಿ. ಈ ಸಭೆಯಲ್ಲಿ ಚರ್ಚೆ ಮಾಡುವ ಯಾವ ನಿರ್ಣಯಗಳು ಇವತ್ತಿನವರೆಗೆ ಸಿಂಧುವಾಗಿ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಬರೋಕ್ಕೆ. ಯಾಕೆಂದರೆ ಸಭೆಯ ಚರ್ಚೆ ಎಲ್ಲಿಗೆ ಹೋಗುತ್ತೆ ಏನಾಗತ್ತೆ ಅನ್ನೋದು ಆ ಸಭೆಯನ್ನು ಮಾಡಿದ ಪರಮಾತ್ಮನಿಗೆ ಮಾತ್ರ ಗೊತ್ತೇ ಹೊರತು ಇನ್ನು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಕಳಿಸ್ದ. ದ್ರೌಪದಿ ನೋಡಿದ್ಲು, ನೀರು ಹೊರಗಿಕ್ಕುವುದು 3 ಬಾರಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ನೀರೊಳಗೆ ಬಿದ್ದರೆ 3 ಸರಿ ತಲೆಗೆತ್ಬೋದು. ಆ ನಂತರ 4ನೇ ಬಾರಿ ಮುಳುಗಿಸತ್ತೆ. 3 ಅವಕಾಶ ಮುಗಿದೋಯ್ತು. ದುಶ್ಯಾಸನ, ಜಯದ್ರಥ, ಕೀಚಕ. ಇನ್ನು 4ನೆಯದಾದರೆ ಯಾವುದು ಮುಳುಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಬರೀ ನಾನು ಸತ್ತೋಗ್ತೀನಿ ಅನ್ನೋದಲ್ಲ ಉತ್ತರ, ಏನು ಬೇಕಾದರೂ ಆಗಬಹುದು ಅಂತ ಹೇಳಿ ಸೈರಣೆಗೆ ತಾನು ಅವಧಿ ಇಲ್ಲ. ಸೈರಿಸೋದು ಅಂದರೆ ಏನನ್ನ, ಎಷ್ಟನ್ನ, ಯಾವುದನ್ನ? ಒಂದು ಮಿತಿ ಇರುತ್ತಲ್ವ. ಹೆಣ್ಣು ಮಕ್ಕಳ ಮಾನ ಇದೆಯಲ್ಲ, ಕೃಷ್ಣ ಯಾಕೆ ದೊಡ್ಡವನಾಗ್ತಾನೆ ಅಂದರೆ ಅವನದೊಂದು ನಿರ್ಣಯ. ಹೆಣ್ಣಿನ ಮಾನಕ್ಕೆ ಕೈ ಹಾಕಿದವನಿಗೆ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿಲ್ಲ ಅನ್ನುವ ನಿರ್ಣಯ ಕೊಟ್ಟವನು ಕೃಷ್ಣ. ಅದಕ್ಕೆ ಅವನು ಕೃಷ್ಣನಾಗಿ ಉಳ್ಕೊಳ್ಳೋದು. ಯಾಕೆಂದ್ರೆ ಅವನು ಮಾತು ಕೊಡ್ತಾನೆ ದ್ರೌಪದಿಗೆ, ನಿನ್ನವರು ಏಳಿಲವ ಮಾಡಿದಡೆ ಶತ್ರುಗಳ ಸೀಳಿ ಅವರ ಕರುಳ ಕಬರಿಯ ಮುಡಿಸದ ಇಹನೇ ನಿನ್ನ ಮುಡಿಯಲ್ಲಿ ಅನ್ನೋ ಮಾತನ್ನು ಕೊಟ್ಟವನು ಕೃಷ್ಣ. ವನವಾಸಕ್ಕೆ ಹೊರಟಾಗಲೇ ಈ ಮಟ್ಟದ ಮಾತನ್ನ ನಡೆಸ್ತಾನೆ ಕೃಷ್ಣ ಕೊನೆಯವರೆಗೆ. ಇವರೆಲ್ಲವೂ ಕೂಡ ಸೈರಣೆಯನ್ನ ಮಾಡಿಕೊ. ಆ ಹೆಣ್ಮಗಳು ಎಷ್ಟು ತಡೆಯೋಕೆ ಸಾಧ್ಯ? ನಾವು ತುಂಬ ಕತೆ ಕೇಳೋರು 12 ವರ್ಷದ ವನವಾಸ ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ತೀವಿ. ನಾವು 12 ದಿವಸ ಮಾಡಿದ್ರೆ ಗೊತ್ತಾಗುತ್ತೆ ಅದು ಏನು ಕಷ್ಟ ಅಂತ ಗೊತ್ತಿಲ್ಲ ನಮಗೆ, ಖಂಡಿತ ಗೊತ್ತಿಲ್ಲ. ಅಷ್ಟೂ ದಿವಸ ಆಕೆ ಹೆಂಗೆ ಬದುಕಿದ್ದಿರಬಹುದು ಇವರ ಜೊತೆ ಅನ್ನೋದನ್ನು. ಈ ರಾಮಾಯಣ ಮತ್ತು ಮಹಾಭಾರತ ಇದೆರಡೂ ಕಲ್ಪನೆಯನ್ನು ಮೀರಿದ ಸಂಗತಿ. ವಾಸ್ತವಕ್ಕೆ ನಾವೇನಾದ್ರು ಅದನ್ನು ತಗೊಂಡು ಬಿಟ್ರೆ ನಮ್ಮ ಊಹೆ ಅಲ್ಲ, ನಮ್ಮ ಯಾವುದೂ ಅದನ್ನು ನಿಲ್ಕೋದಿಲ್ಲ ಅದು. ಹಾಗಾಗಿ ಇವಳು ಬೀಳ್ಕೊಂಡು ಅಬಲೆ ಮಂದಿರಕ್ಕೆ ಬಂದಳು. ಯೋಚನೆ ಮಾಡ್ತಾಳೆ, ಈ ಪರಿಸ್ಥಿತಿ ಕೀಚಕ ಬಿಡುವವನಂತೂ ಅಲ್ಲ, ಯಾಕಂದರೆ ಅವನ ಆಶ್ರಯದಲ್ಲಿ ನಾವಿದ್ದೇವೆ. ಆದರೆ ಏನು ಮಾಡೋಣ? ಇಲ್ಲಿ ಒಂದು ಕಡೆ ದ್ರೌಪದಿ ಅಂದ್ಕೊಳ್ತಾಳೆ, ಅಕಟ ಹೆಂಗಸು ಜನ್ಮವನ್ನು ಸುಡಲಿ ಅಂತ. ಹುಟ್ಟಬಾರ್ದು, ಹೆಣ್ಣಾಗಿ ಹುಟ್ಟುಬಿಟ್ರೆ ಬಹಳ ಕಷ್ಟ. ಅದರಲ್ಲೂ ಘೋರ ಪಾತಕಿ ಎನ್ನವೊಲ್ ಮುನ್ನಾರನವೆದವರುಂಟು.
ನನ್ನಷ್ಟು ಪಾಪವನ್ನು ಬಹುಶಃ ಯಾರೂ ಮಾಡಿಲ್ಲ ಜಗತ್ತಲ್ಲಿ. ಇಲ್ಲ ಅಂದರೆ ಇಂಥದನ್ನು ಎದುರಿಸೋದಿದೆಯಲ್ಲ, ಯಾರಿಗೆ ಬೇಕಿತ್ತು? ಮತ್ತು ಯಾರಿಗೆ ಹೇಳೋದು ಪರಿಸ್ಥಿತಿಯನ್ನು? ಸಾಮಾನ್ಯವಾಗಿ ಯಾವುದೇ ಹೆಣ್ಣು ಮಗಳು ಇಬ್ಬರಿಗೆ ಹೇಳ್ಕೊಳ್ಬಹುದು, ಒಂದು ತಂದೆಗೆ ಹೇಳ್ಬೋದು, ಇಲ್ಲ ಗಂಡಂಗೆ ಹೇಳ್ಬಹುದು. ಅಕಸ್ಮಾತ್ ತುಂಬ ಮೇಲ್ಮಟ್ಟದ ಗುರು ಏನಾದ್ರು ದಕ್ಕಿದ್ರೆ ಕೃಷ್ಣನಂಥವನು ಗುರುವಿನ ಹತ್ತಿರ ಸಂಕಟವನ್ನು ಹೇಳ್ಕೊಳ್ಬಹುದು. ಈಗ ಯಾರಿಗೆ ಹೇಳಬೇಕಾಕೆ ಯೋಚನೆ ಮಾಡ್ತಾ ಇದ್ದಾಳೆ. ಯಮಸುತಂಗೆ ಅರುಹುವೆನೆ, ಯಮಸುತಂಗೆ ಅರುಹುವೆನೆ, ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಪಾರ್ಥನು ಮಮತೆಯುಳ್ಳವನೆಂಬೆನೆ, ತಮ್ಮಣ್ಣನಾಜ್ಞೆಯಲಿ ಭ್ರಮಿತನಾಯಿಗನು. ಉಳಿದರಿಬ್ಬರು ರಮಣರು ಈ ನಾಯಕೊಲ ಲಕ್ಷಮರು ನಿಸ್ಸಂದೇಹ ಎಂದಳು ತನ್ನ ಮನದೊಳಗೆ. ಎಲ್ಲರೊಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು, ಹರಿಬಗೆ ನಿಲ್ಲದಂಗೈಸುವನು, ಕಡುಗೀಗಾಳಿಯುಳ್ಳವನು, ಕುಲ್ಲನಿವನು ಉಪಟಳವನಾಂತು, ಕುಲ್ಲನಿವನು ಪಟಳವನಾತಂಗೆಲ್ಲವನು ಹೇಳುವೆನು. ಬಳಿಕವನಲ್ಲಿ ಹುರುಳಿಲ್ಲದೊಡೆ, ಬಳಿಕವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ಈ ಧರ್ಮರಾಯಂಗೇನಾದರೂ ನನ್ನ ಕಷ್ಟ ಹೇಳ್ಕೊಳ್ಳೋಣ ಅಂದರೆ ಧರ್ಮಕ್ಷಮೆಯ ಗರ ಹೊಡೆದುದಾತಂಗೆ. ಹಳ್ಳಿನಲ್ಲಿ ಈಗಲೂ ಬೈಯೋದುಂಟು, ಗರ ಬಡ್ದಿದೆ ಅಂತ ಕಾಣಿಸುತ್ತೆ ಅಂತ ಹೇಳಿ, ಅಂದರೆ ದೆವ್ವ ಮೆಟ್ಕೊಂಡಿದೆ ಅಂತ. ಯಾವ ಗರ? ಧರ್ಮ ಮತ್ತು ಕ್ಷಮಿಸುವಂಥ ಗರ ಹುಡ್ಕೊಂಡಿದೆ ಅವನಿಗೆ. ಹಾಗಾಗಿ ಅವನಿಗೆ ಹೇಳೋಕ್ಕಾಗೋದಿಲ್ಲ. ಪಾರ್ಥನು ಮಮತೆಯುಳ್ಳವನು, ಗೆದ್ದಿದ್ದೇನೋ ಅವನು ನನ್ನ ಮದುವೆ ಆಗೋ ಸಂದರ್ಭದಲ್ಲಿ, ಆದರೆ ಅವನೊಂದು ಭ್ರಮಾಲೋಕದಲ್ಲಿ ಬದುಕ್ತಿರ್ತಾನೆ. ಅರ್ಜುನ ಆಯಕಟ್ಟಿನ ಸಂದರ್ಭ ಬಂದಾಗ ಜಾರ್ ಬಿಡ್ತಾನೆ ಅವನು ಒಂದು ಸ್ವಲ್ಪ. ಅವನ ಸ್ವಭಾವ ಅದು. ಅದು ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾಥ. ಅಣ್ಣ ಏನು ಹೇಳ್ತಾನೆ ಅದನ್ನ ನಡೆಸ್ತಾನೆ ತನಗೆ ಬೇಕಾದಾಗ. ಮತ್ತೆ ಬೇರೆ ಕಡೆ ಬೇರೆ ನಿರ್ಧಾರಕ್ಕೆ ಬರ್ತಾನೋ. ಇನ್ನು ಇಬ್ಬರು ನಕುಲ ಸಹದೇವರು ಈ ನಾಯ ಕೊಲ್ಲಲು ಅಕ್ಷಮರು. ಈ ಕೀಚಕನ್ನ ಕೊಲ್ಲುವಷ್ಟು ಸಾಮರ್ಥ್ಯವಂತರಲ್ಲ. ಹಾಗಾದರೆ ನಾನು ಯಾರಿಗೆ ಹೇಳಬೇಕು? ಎಲ್ಲರೊಳಗೆ ಮಿಡುಕುಳ್ಳ ಗಂಡಸು ಕಲಿ ಭೀಮ. ಈ ಮಿಡುಕು ಅನ್ನೋ ಶಬ್ದ ಇದೆಯಲ್ರಿ, ಸಂವೇದನೆ. ಏನನ್ನಾರು ಹೇಳಿದ ತಕ್ಷಣ ನಿಮ್ಮೆದೆಯಲ್ಲೂ ಅಂಥದೇ ಒಂದು ಭಾವ ಬರುತ್ತಲ್ಲ, ಅದನ್ನು ಮಿಡುಕು ಅಂತ ಹೇಳಿ ಕರೀತಾರೆ. ಅಂತಹ ಮಿಡುಕು ಅಂತ ಇರೋದು ಈ ಭೀಮನೊಬ್ಬನೇ. ಭೀಮ, ನಿಮಗೆ ಇಡೀ ಭೀಮನ ಪಾತ್ರವನ್ನು ನೋಡಬೇಕು. ಅವನಿಗೆ ಯಾವ ಗೀತೆಯ ಅಗತ್ಯವೂ ಇಲ್ಲ. ನಾವೆಲ್ಲ ಇವತ್ತು ನಮ್ಮ ಬಿಸ್ನೆಸ್ ಟರ್ಮ್ನಲ್ಲಿ ಮಾತಾಡ್ತೀವಲ್ಲ, ಬಿ ಪ್ರಾಕ್ಟಿಕಲ್ ಅಂತ ಹೇಳಿ, ಅದನ್ನು ಪೂರ್ತಿ ಅಳವಡಿಸ್ಕೊಂಡಂಥ ವ್ಯಕ್ತಿ, ವಾಸ್ತವದ ಪ್ರಜ್ಞೆಯಲ್ಲಿದ್ದಂಥವನು. ಮತ್ತು ಧರ್ಮರಾಯ ಹೌದು ಅಣ್ಣ, ಆದರೆ ಧರ್ಮ ಮತ್ತು ನ್ಯಾಯದ ಮಧ್ಯೆ ಇರುವ ಲೈನನ್ನು ನೋಡಿಕೊಂಡು ಎಲ್ಲಿಗೆ ಹೋಗಿ ನಿಂತ್ಕೋಬೇಕು ಅನ್ನೋದ ಮುಲಾಜಿಲ್ಲದೆ ತೀರ್ಮಾನ ತಗೊಳ್ಳಬರಲ್ಲಂತಹ ಘನತೆ ಎತ್ತಂತಹ ವ್ಯಕ್ತಿತ್ವ. ದ್ರೌಪದಿಯ ವಸ್ತ್ರಾಪಹರಣವಾದಾಗ ಯಾವ ಧರ್ಮರಾಯನ ಮುಖವನ್ನೂ ನೋಡದೆ ಇವರನ್ನು ಕೊಲ್ತೀನಿ, 100 ಜನರನ್ನು ಕೊಲ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದಂಥವನು ಭೀಮಸೇನ. ಮುಂದೆ ಕುರುಕ್ಷೇತ್ರ ಯುದ್ಧ ಆದಾಗ ಅಷ್ಟೂ ಜನರನ್ನು ಕೊಂದವನು. ಅರ್ಜುನನ ಗ್ಲಾನಿ ಭೀಮನಿಗೆ ಬರೋದಿಲ್ಲ. ಉಪದೇಶವನ್ನು ಕೃಷ್ಣ ಅರ್ಜುನನಿಗೆ ಮಾಡಿದ್ನೇ ಹೊರತು ಭೀಮನಿಗೆ ಮಾಡಲಿಲ್ಲ. ಅಭಿಮನ್ಯುವನ್ನು ಕಳ್ಕೊಂಡಂತಹ ಅರ್ಜುನನ ಗ್ಲಾನಿ ಬೇರೆ, ಘಟೋತ್ಕಚನನ್ನು ಕಳ್ಕೊಂಡ ತಕ್ಷಣ ಭೀಮ ಮಾಡುವ ರಿಯಾಕ್ಷನ್ಸ್ ಬೇರೆ.
ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಕರ್ಣನ್ನ ಮತ್ತೊಬ್ಬರನ್ನ ನಿನ್ನ ಕೈಲಿ ಕೊಲ್ಲಕ್ಕಾಗಲಿಲ್ಲ ಅಂದರೆ ಭೀಮಂಗೆ ಹೇಳ್ತೀನಿ ನಾನು, ಕೃಷ್ಣನಿಗೆ ಭೀಮನ ಮೇಲಿದ್ದಂತಹ ನಂಬಿಕೆ ಮತ್ತು ವಿಶ್ವಾಸ ಅದು. ತಪ್ಪಾದಾಗ ಅದೇ ಮಾದರಿಯಲ್ಲಿ ಕ್ಷಮೆ ಕೇಳಬಲ್ಲಂತಹ ಉದಾತ್ತ ಮನೋಭಾವ. ಹನುಮನ ಬಾಲವನ್ನು ಅಲುಗಿಸಕ್ಕಾಗದೇ ಇದ್ದಾಗ ತುಂಬ ಸಮಯ ತಗೊಳ್ಳೋದಿಲ್ಲ. ನನ್ನ ಕೈಲಿ ಆಗ್ತಿಲ್ಲ ಅಂದರೆ ನೀನೊಬ್ಬ ಮಹಾತ್ಮ ಇರಬೇಕು, ನೀನು ಯಾರು ಅಂತ ಕೇಳ್ಬಿಡ್ತಾನೆ ಭೀಮ. ಅದೇ ಪಾಶುಪತಾಸ್ತ್ರದಲ್ಲಿ ಅರ್ಜುನಂಗೆ ತುಂಬ ಸಮಯ ಬೇಕಾಗತ್ತೆ. ಮಣಲ ಲಿಂಗವ ಮಾಡಿದನು ಅಂತ ಎಲ್ಲ ಮಾಡ್ಕೊಂಡು ಕೊನೆಯಲ್ಲಿ ಅರ್ಥವಾಗತ್ತೆ. ಇಲ್ಲಿ ಹಾಗಲ್ಲ, ಬೇಗ ತಕ್ಷಣವೇ. ಈ ಥರದ ಒಂದು ಜ್ಞಾನಿಯ ಮನಸ್ಥಿತಿ ಇದೆಯಲ್ಲ, ಅದು ಭೀಮನದ್ದು. ನೀವು ಇಡೀ ಕಾವ್ಯದುದ್ದಕ್ಕೆ ಕೇಳ್ಕೊಂಡು ಬನ್ರಿ. ಮತ್ತೆ ಈ ಇಷ್ಟೂ ಜನರ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡವನು ಯಾವಾಗಿಂದಮ್ಮ? ಸಣ್ಣ ಮಗು ಇವರನ್ನು ಹೊಡೆದು ಹಾಕಿದಾಗ ಮರ ಅಲುಗಾಡಿಸಿ ಮೈ ಮೂಳೆ ಮುರಿಯೋ ತನಕ 100 ಜನನ್ನು ಬೀಳಿಸಿದವನು ಇವನೇ. ವಿಷವನ್ನು ಅರಗಿಸ್ಕೊಳ್ಳುವಂಥದ್ದು. ಅರಗಿನ ಮನೆಗೆ ಹೊರಟಾಗ ಭೀಮ ಅಂತೀರ 30 ವರ್ಷದ ಗಂಡಸೇನಲ್ಲ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ಇವರನ್ನು ಹೆಗಲ ಮೇಲೆ ಹೊತ್ತು ಕರ್ಕೊಂಡು ಹೋದಂಥವನು ಇದೇ ಭೀಮಸೇನ. ಕುಂತಿ ಮದುವೆ ಆಗುವಂದ ತಕ್ಷಣ ಹಿಡಂಬೆಯನ್ನ ಮಾತಾಡದೆ ಮದುವೆ ಆದವ. ಇದು ಭೀಮನ ವ್ಯಕ್ತಿತ್ವ. ಇದನ್ನು ಗುರುತಿಸಿದ್ಲು ದ್ರೌಪದಿ. ಎಲ್ಲರೊಳ್ಳು ಕಲಿ ಭೀಮನೆ ಮಿಡುಕುಳ್ಳ ಗಂಡನು. ಅದು ಅಷ್ಟೇ ಅಲ್ಲ ರೀ, ಹಾನಿ ಹರಿಬಕ್ಕೆ ನಿಲ್ಲದೆ ಅಂಗೈಸುವ. ನಮ್ಮ ಜೊತೆಗೆ ಯಾರು ಇರ್ತಾರೆ ಅಂತಂದರೆ ವಿಪತ್ತು ಬಂದಾಗ ಜೊತೆಯಲ್ಲಿ ನಿಂತ್ಕೊಳ್ಳೋರನ್ನು ಮಾತ್ರ ನಮ್ಮ ಜೊತೆಗಿರೋರು ಅಂತ ಕರಿಬೋದು. ಸುಖವಾಗಿದ್ದಾಗ ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ಯಾತಕ್ಕೆ ಬೇಕು ಜನ? ಅವ್ರನ್ನೆಲ್ಲ ಸುಮ್ಮನೆ ಕರೆಯೋಕೆ ಇಟ್ಕೋಬೇಕಷ್ಟೆ. ವಿಪತ್ತಿದ್ದಾಗ ತೊಂದರೆ ಆದಾಗ ಬಂದು ನಿಂತ್ಕೋತಾರಲ್ಲ, ಇಡೀ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಭೀಮಸೇನ ನಿಂತವರು ಪೂರ್ತಿಯಾಗಿ ಅಂತ ಹೇಳಿ ಪಾಕಶಾಲೆಗೆ ಹೊರಡ್ತಾಳೆ. ಕುಮಾರವ್ಯಾಸನ ಕಥಾನಕದ ರೀತಿ ಅಚ್ಚರಿ ಹುಟ್ಟಿಸೋದು ಇಂಥ ಸಂದರ್ಭದಲ್ಲಿ. ಇಷ್ಟು ಸಮಸ್ಯೆ ಇದೆ ಇವಳು ತಲೆ ಮೇಲೆ. ಯಾವತ್ತು ಬಂದು ಮಾನಕ್ಕೆ ಕೈ ಹಾಕ್ತಾನೋ ಅನ್ನೋ ಭಯದಲ್ಲಿ ಅಡಿಗೆ ಮನೆಗೆ ಹೋಗ್ತಿದ್ದಾಳೆ ಈ ದ್ರೌಪದಿ. ಆಯ್ತಾ? ಹೋದಾಕಿ ಕಂಡದ್ದು ಕೆಲದಲೊಟ್ಟಿದ ಪತ್ರ ಶಾಖಾವಳಿಯ ಫಲರಾಶಿಗಳ ರಾಜಾನ್ನದಕ್ಕಿಯ ಸಾಲ ಹರಣಯದ ಬಾಣಸದಲ್ಲಿ ಬಂದು ನೋಡ್ತಾಳೆ. ಒಂದು ಕಡೆಗೆ ಸಸ್ಯಾಹಾರ, ಇನ್ನೊಂದು ಕಡೆ ತರಿದ ಕುರಿಗಳ ಹಂದಿ ಅಡಗಿನ ಜುರಿತ ರಕುದದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿದ ನವಿಲ ಲಾವುಗೆಯ. ನೀವು ಎಂಥ ಏನದು ನಾವಿವಾಗ ಮಾತಾಡ್ತಿದ್ದೀವಲ್ಲ ಕುಕರಿ ಕ್ಲಾಸಸ್, ನೀವು ಇದು ಓದ್ಬೇಕ್ರಿ ಅವನ ಆಹಾರದ ಇದನ್ನು. ನಿಮ್ಗಾಗಲ್ಲ ಅಂದರೆ ಈ ಎಲ್ಲಿಂದ ಕಲ್ತ್ಕೊಂಬಂದ ಈ ಕವಿ ಅಂತ ಅನಿಸ್ಬಿಡುತ್ತೆ. ಎಲ್ಲಿಂದ ಕಲ್ತ್ಕೊಂಬರ್ತಾನಪ್ಪ ಇವನು ಅಂತ ಹೇಳಿ ಅದನ್ನು ನೋಡ್ಬಿಟ್ಟು ನಿಂತ್ಕೋತಾಳ್ರಿ ದ್ರೌಪದಿ. ಎರಡೂ ಕಡೆ ನಿಂತ್ಕೊಂಡು ಇವಳು ಯೋಚನೆ ಕೀಚಕ ಹೊಟ್ಟೋದ ಎಲ್ಲೋ. ಆರಲರಿದನೋ ಭೀಮನು ಈ ಸೂಪಾ ವಿದ್ಯೆಯ ಬಾಪು ಎಂದು ಈ ಆತಂಕದಲ್ಲಿ ದ್ರೌಪದಿ ನಸುನಗುತ ಒಳಹು. ಜೀವನೋತ್ಸಾಹ ಅಂದರೆ ಇದು. ನಾರಿ ನಸುನಗುತ ಒಳಹೊಕ್ಕು ಆ ಬಕಾರಿ ಮಂಚದಲ್ಲಿ ನಿದ್ರಾಭಾರದಿಂದ ಮಲಗಿದ್ದ ಭೀಮಸೇನನನ್ನು ನೋಡಿದ್ಲು. ಈಗಾಗಲೇ ಮರ ನೋಡ್ಕೊಂಡು ಬಂದವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ. ನೀವು ನೋಡೋದು ಈ ಭೀಮ ಎಚ್ಚರಾಗಿದ್ದಾಗ ಮಾತಾಡ್ಸಿದ್ರೆ ಒಳ್ಳೆಯವನು. ನಿದ್ದೆ ಮಾಡಿದಾಗ ಏನು ಮಾಡೋದು? ಎಬ್ಬಿಸಲ್ ಭುಗಿಲೆಂಬನೋ ಮೇಣ್ ಒಬ್ಬಳೇತಕ್ಕೆ ಬಂದೆ ಅಂತ ಸಂತೈಸುವನೋ ಅಂತ ಹೇಳಿ ಹತ್ರಕ್ಕೆ ಹೋದ್ಲು. ಆದರೂ ಮುಟ್ಟಕ್ಕೆ ಭಯ. ಮೆಲ್ಲ ಎಷ್ಟು ಈ ಚಿತ್ರಕಾವ್ಯ ಅಥವಾ ದೃಶ್ಯಕಾವ್ಯ ಅಂತ ಬರುತ್ತೆ ನಮ್ಮ ವ್ಯಾಕರಣದಲ್ಲಿ. ಅಂದರೆ ಆ ಶಬ್ದ ಚಿತ್ರಗಳು ಬಿಡಿಸ್ಬಿಡುತ್ತೆ. ಹೀಗೆ ಕುಂಚ ತಗೊಂಡು ಮೆಲ್ಲನೆ ಮುಸುಕ ಸಡಿಲಿಸಿ ಮೆಲ್ಲಕ್ಕೆ ತೆಗಿತಾಳೆ. ಪೂರ್ತಿ ಹೊದ್ಕೊಂಡು ಮಲಗಿಬಿಟ್ಟಿರ್ತಾನೆ ಇವನು ಮುಸುಕು. ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನ್ನು ಹಿಡಿದಲುಗಲು. ಮೈ ಮುಟ್ಟಿಲ್ಲ, ಗಲ್ಲವನ್ನು ಹಿಡಿದು ಅಲ್ಲುಗಿಸಿದಾಗ ಅಪ್ರತಿಮಲ್ಲನೆದ್ದು ನೋಡಿದನು ಪಾಂಚಾಲ ನಂದನೆಯ ವಲ್ಲಭಯ ಬರವೇನು. ಯಾತಕ್ಕೆ ಬಂದೆ ಇಲ್ಲಿ ತನಕ? ಏನು ಸಮಾಚಾರ ನಿಂದು ಅಂದಾಗಿ ಇವಳು ಹೇಳ್ತಾಳೆ, ಲೇ ಭೀಮ, ನನ್ನ ಏನೇನಾಯಿತು ಈಗೆಲ್ಲ ಕತೆ ನಿನಗೆ ಗೊತ್ತಿದೆ.
ಕುನ್ನಿ ಒದೆದನು ರಾಜಸಭೆಯಲ್ಲಿ ಇದನ್ನು ಎಲ್ಲವನ್ನೂ ನೋಡ್ಕೊಂಡು ಇದೆಯಾ, ಇತ್ತ ಬರವೇನು ಅಂತ ಪ್ರಶ್ನೆ ಕೇಳ್ತೀಯಲ್ಲ, ಎಲ್ಲಿಂದ ಸರಿಯಾಗಿ ಅಂತ ಕೇಳ್ದ. ಅವನು ಹೇಳ್ತಾನೆ, ನಾವು ನಿನ್ನ ಉಸಾಬರಿಗೆ ಬರೋದು, ಕಲಹ ಕಾದೊಡೆ ನಾವು ಜಗಳಾಡ್ಬೇಕಾ ಯಾರ ಹತ್ರನಾದ್ರೂ ಭೀಮಾ ಅಂತ ಜ್ಞಾಪಕ ಬಂದ್ಬಿಡುತ್ತೆ. ರಮಿಸುವಡೆ ಉಳಿದವರು, ಪ್ರೀತಿ ಪ್ರೇಮ ಅಂದ್ರೆ ಇನ್ನೆಲ್ಲ ಜ್ಞಾಪಕ ಆಗುತ್ತೆ. ಯಾವ ನ್ಯಾಯ ನಮ್ಮ ಇದು? ಕೆಲವರು ಗಳಿಸಿದೊಡೆ ಕೆಲವರು ಉಂಡು ಜಾರುವರೆಂಬ ಗಾದೆಯ ಮಾತಿನಂತೆ ಇದು ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ. ಆದ್ರಿಂದ ನಿನ್ನ ಹೊಳಿವು ಹರಿಭವ ಹೇಳಿ ಚಿತ್ತವ ತಿಳುಹಿಕೊಂಬುದು ನಾವು ಭೀತರು ಧರ್ಮ ಜನವರಿಗೆ. ಧರ್ಮರಾಯನ್ ಕಂಡ್ರೆ ನಂಗೆ ಹೆದರಿಕೆ. ಆದ್ರಿಂದ ನೀನು ಯಾರ್ಯಾರನ್ನು ಪ್ರೀತಿ ಪ್ರೇಮ ಎಲ್ಲ ಮಾಡ್ತೀಯೋ ಅವ್ರ ಹತ್ರವೇ ಹೋಗಿ ನಿನ್ನೆಲ್ಲ ಸಮಸ್ಯೆಯನ್ನು ಹೇಳು, ನನ್ನ ಸಹವಾಸಕ್ಕೆ ಬರಲೇಬೇಡ ಅಂತ ಹೇಳ್ತಾಳೆ. ಇವಳು ಬೈತಾಳೆ. ದ್ರೌಪದಿ ಬಹಳ ಸಂಯಮಿ. ನಾವೇ ಯಾರು ಅವಳ ಜಾಗದಲ್ಲಿ ಇದ್ದಿದ್ರೆ ಕುತ್ತಿಗೆ ಪಟ್ಟಿನೂ ಹಿಡಿದು ಏನೇನು ಮಾಡ್ತಿದ್ವೋ ಗೊತ್ತಿಲ್ಲ. ಆದ್ರೆ ಬಹಳ ಸಂಯಮದಿಂದ ಮಾತಾಡ್ತಾಳೆ. ಹೆಂಡತಿಯ ಹರಿಬದಲಿ, ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡು ಗೂಸೆಗೆ ವೈರಿಯನು ಕಡಿ ಖಂಡವನು ಮಾಡುವನು, ಮೇಣ್ ತನ್ನೊಡಲ ನಿಕ್ಕುವನು. ಗಂಡರೈವರು ಮೂರು ಲೋಕದ ಗಂಡರು, ಗಂಡರೈವರು ಮೂರು ಲೋಕದ ಗಂಡರು, ಒಬ್ಬಳನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳಿಂದು ಮುಖಿ. ಹೇಳ್ತಾಳೆ, ಅಲ್ಲಪ್ಪ ಯಾವುದೋ ಒಬ್ಬ ಮಾಮೂಲಿ ಗಂಡಸಾದ್ರೂ ಕೂಡ ಹೆಂಡ್ತಿನ ಒಂಚೂರು ಕೆಡಕಿದ್ರೆ ಸಾಕು ಕತ್ತರಿಸಾಕ್ಬಿಡ್ತಾನೆ, ಇಲ್ಲ ತಾನೇ ಸಾಯ್ತಾನೆ. ನೀವು 5 ಜನ ಎಂಥವ್ರಪ್ಪ, ಏನು ಎಲ್ಲ ಏನೋ ತ್ರಿಜಗ ಮಲ್ಲ, ತ್ರಿಲೋಕ ಗಂಡ, 3 ಲೋಕದ ಗಂಡ, ಏನು ಕೇಳೋಕ್ಕಾಗಲ್ಲ ಅಷ್ಟು ಬಿರುದಾವಳಿಗಳು. ಒಬ್ಬಳನ್ನು ನೋಡ್ಕೊಳಕ್ಕಾಗ್ಲಿಲ್ವಲ್ಲಪ್ಪ 5 ಜನ ಸೇರ್ಕೊಂಡು. ಗಂಡರೋ ನೀವು ಭಂಡರೋ ಕೇಳಿ, ನನಗೆ ನೀವು ಗಂಡಸರು ಅಂತಲೇ ಅನ್ನಿಸ್ಲಾ ಇಲ್ಲ. 5 ಜನ, ನಾನು ಒಬ್ಬಳನ್ನ ಕಾಪಾಡೋ ಶಕ್ತಿ ಇಲ್ವಾ? ಆವತ್ತು ನೋಡಿದ್ರೆ ಕೌರವ ನಾಯಿ ಸಭೆಯಲ್ಲಿ ತಂದು ತೋರಿದ. ಅದಾದ ನಂತರ ಕೀಚಕ ಕುನ್ನಿ ಒದೆದನು. ಇದು ಏನದು? ಏನೋ ಮದುವೆ ಮಾಡ್ಕೊಂಡು ಏನೋ ನೆಟ್ಗಿರ್ತೀರಾ ಅಂತ ಬಂದರೆ, ಮೊದಲು ಕರ್ಕೊಂಡು ಹೋಗಿದ್ದೆ ಗಡಿಗೆ ಮಡಕೆ ಇದ್ದು ಮನೆಗೆ, ಆಮೇಲೆ ನೋಡಿದ್ರೆ ಗುಡಿಸ್ಲು. ಆ ರಾಜಸೂಯ ಯಾಗ ಮಾಡೋ ತನಕ ಇಂದ್ರಪ್ರಸ್ಥವನ್ನು ಉತ್ತು ಬಿತ್ತು ಸಮ ಮಾಡೋ ತನಕ ಬೆವರಿಳಿದೋಯ್ತು. ಹೋಗಲಿ, ಅಲ್ಲಿ ಒಂದಷ್ಟು ವರ್ಷ ಇದ್ವಾ, ಅದೂ ಇಲ್ಲ. ಬರೀ ಜೀವಮಾನ ಎಲ್ಲ ನಿಮ್ದು ಇದೇ ಆಯ್ತಲ್ಲ. ನೀವು ಬಲ್ಲಿದರೆಂದು ಹೊಕ್ಕರೆ ಹೆಣ್ಣ ಕೊಂದಿರಿ ಅಂದಳು. ನಿಮ್ಗೆ ಬಾಳ್ಸೋಕ್ಕೆ ಬರಲ್ಲ ಹೆಣ್ಣು ಮಕ್ಕಳನ್ನ. ಆದ್ರಿಂದ ನೀವು ಏನು ಮಾಡ್ತೀರಿ? ಇವನು ಹೇಳ್ದ, ನೋಡಮ್ಮ ಎಲ್ಲ ಸರಿ, ತರುಣಿ ದಿಟ ಕೇಳೆಂದು ನನ್ನೊಬ್ಳಿಗೆ ಹೆಂಡ್ತೀಯ ನೀನು? ಇಲ್ಲ, ಮಿಕ್ಕ ಅರಸಿನಿ 4 ಕೂಡ, ಅವ್ರ 4 ಜನಕ್ಕೂ ಹೆಂಡ್ತೀನಿ. ಬಿಟ್ಬಿಡು ನನ್ನನ್ನು. ಆ 4 ಜನನ ಹತ್ರನೇ ನಿಂದು ಏನಿದೆ ಅಹವಾಲು ಅದೆಲ್ಲವನ್ನೂ ಹೇಳು. ಅರ್ಜುನನ ಪ್ರಾರ್ಥಿಸು, ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು. ನಮ್ಮೊಡನೆ ಫಲಸಿದ್ಧಿಯಿಲ್ಲ, ನಾನಂತೂ ಏನೂ ಮಾಡೋದಿಲ್ಲ. ಕೇಳ್ತಾ ಇದ್ದು ದ್ರೌಪದಿ. ಸಂಕಟ ಆಗೋಯ್ತು, ಕೊರಳ ಸೆರೆ ಉಬ್ಬಿದವು. ಇದು ಒಂದು ಬದುಕ ನಂದು ಅಂತ ಹೇಳಿ ಭಾಳ ಸಂಕಟ ಪಟ್ಟು ಹೇಳ್ತಾಳೆ, ಭೀಮ, ಎಂಥ ಮನೆಗೆ ನಾನು ನಿಮ್ಮ ಜೊತೆ ಬಂದುಬಿಟ್ಟೆ ಅಂದರೆ ನನ್ನಂತಹ ದುರಂತ ಯಾರಿಗೂ ಬರಬಾರದು. ಜನನವೇ ಪಾಂಚಾಲರಾಯನ ಮನೆ, ಜನನವೇ ಪಾಂಚಾಲರಾಯನ ಮನೆ, ಮನೋವಲ್ಲಭರಾದಾರೆನೆ ಮನುಜಗಿನುಜರು ಗಣ್ಯವೇ,
ಗೀರ್ವಾಣರಿಮ್ಮಿಗಿಲು ಎನಗೆ ಬಂದೆಡರು ಈ ವಿರಾಟನ ವನಿತೆಯರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲ ನೊತ್ತುವ ಕೆಲಸದುತ್ಸಾಹ ಆಗ ಹುಟ್ಟಿದ್ದು ಪಾಂಚಾಲರಾಯನ ಮನೆ. ಮನೋವಲ್ಲಭರು ಅಂತಂದ್ರೆ ಮನುಜ ಗೀನಜರು ಗಣ್ಯವೇ ಗೀರ್ವಾಣರೆಮ್ಮಿಗಿಲು ಅವರು. ನೀವು 5 ಜನ, ಆದರೆ ನನ್ನನ್ನು ಯಾವ ಜಾಗದಲ್ಲಿಟ್ರಿ? ನನಗೆ ಬಂದ ಎಡರು ಈ ವಿರಾಟನ ವನಿತೆಯರ, ಈ ಹೆಂಗಸರಿದ್ದಾರಲ್ಲ ಅವ್ರಿಗೆ ಇನ್ನೇನು ಕೆಲಸವಿಲ್ಲ, ಅವರ ಮುಡಿಯ ಕಟ್ಟುವ ತನುವ ತಿಗುರುವ ಕೆಲಸದ ಉತ್ಸಾಹ. ಪಾಂಚಾಲ ದೇಶದ ರಾಜಕುಮಾರಿಯನ್ನ ಕಟ್ಕೊಂಡು ಬಂದು ನೀವು ನನ್ನನ್ನು ಎಲ್ಲಿಗೆ ತಂದಿಟ್ರಿ ಅಂತ ಹೇಳಂದ್ರೆ, ಈ ಹೆಣ್ಣು ಮಕ್ಕಳ ಅಂಗಸೌಷ್ಠವವನ್ನು ಸರಿ ಮಾಡುವ, ದಿನಕ್ಕೊಂದು ಮಾದರಿಯ ಕೇಶಾಲಂಕಾರ ಮಾಡುವ, ಅವರಿಗೆ ಸಂತೋಷ ತರುವಂಥ ಒಂದು ಕೆಲಸಕ್ಕೆ ತಂದಿಟ್ರಿ. ಅದರ ಜೊತೆಗೆ ಇಂಥವನು ಯಾವನೋ ಒಬ್ಬ ನೀಚ ಬಂದು ನನ್ನ ಸೆರಗಿ ಕೈ ಹಾಕಿದ್ರೆ ಬಾಯಿ ಮುಚ್ಕೊಂಡಿದ್ದು ಜವಾಬ್ದಾರಿಯನ್ನು ಇನ್ನೊಬ್ಬರ ತಲೆ ಮೇಲೆ ಹಾಕುವಂತಹ ಕೆಲಸವನ್ನು ಮಾಡ್ತಿದ್ದೀರಿ. ಆದ್ದರಿಂದ ಇದೆಯಲ್ಲ, ನಿಮ್ಮನ್ನು ಮದುವೆ ಆಗಿದ್ದಿದೆಯಲ್ಲ, ಅದೇ ಬದುಕಿನ ದುರಂತ. ನಿನ್ನ ಮೇಲೆ ಸ್ವಲ್ಪ ನನಗೆ ಒಂದು ನಿರೀಕ್ಷೆ ಇತ್ತು. ಭೀಮ ಕೊಟ್ಟ ಈತನಿಗೆ ಸಾವಿನ ನೇಮವನ್ನು, ಇನ್ನು ನನಗೆ ದಾರಿ ಬೇರೆ ಏನೂ ಇಲ್ಲ. ನಿಮ್ಮ ಅಣ್ಣನಾಜ್ಞೆ ವಿರಾಮವಾಗದೆ ಬದುಕಿ ಧರ್ಮದ ಮೈಸರಿಯನ್ನು. ಧರ್ಮ ಅಂದ್ರೆ ಏನು ಹಂಗಾದ್ರೆ? ಹೆಣ್ಣೊಬ್ಬಳ ಮಾನಕ್ಕೆ ಯಾರ್ಯಾರು ಕೈ ಹಾಕಿದ್ರು ನೋಡ್ಕೊಂಡು ನೆಮ್ಮದಿಯಾಗಿರೋದನ್ನು ಧರ್ಮ ಅಂತ ಕರೀತಾರ. ಆದ್ರಿಂದ ನೀವೇ ಇಷ್ಟು ಜನ ಚೆನ್ನಾಗಿರಿ. ಭೀಮ, ನೀನು ವಿಶೇಷವಾಗಿ ಇನ್ನೊಬ್ಬಳನ್ನ ಮದುವೆ ಆಗ್ತೀಯಲ್ಲ, ಕಾಮಿನಿಯ ಕೇಳಿಯಲ್ಲಿ ನೆನೆವುದು ನನ್ನ. ಇನ್ನೊಂದು ಹೆಂಡತಿಯನ್ನು ರಮಿಸಬೇಕಾದ್ರೆ ನನ್ನನ್ನು ನೀನು ನೆನಪಿಸಿಕೋ ಅಂತ ಹೇಳಿ ಎರಗಿದಳು ಚರಣದಲ್ಲಿ. ಆ ಮಾತನ್ನು ಕೇಳಿದ ತಕ್ಷಣ ಭೀಮನ ಪ್ರೀತಿ ಇತ್ತಲ್ಲ ಬಹಳ ದೊಡ್ಡದು. ಎನಲು ಕಂಬನಿ ದುಂಬಿದನು ಕಡು ನೆನದುದಂತಃಕರಣ, ಹಾಗೆಗಳನ್ನು ಹಿಂಡಿದನು ಮನದೊಳಗೆ. ಇದು ಕುಮಾರವ್ಯಾಸನ ಭಾಷೆ. ತನು ಪುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದು ಅಪ್ಪಿದನು ಕಂಬನಿಯನ್ನ. ಭೀಮ ತುಂಬ ರೊಮ್ಯಾಂಟಿಕ್ ಅಲ್ಲ. ಆ ಉತ್ತರೀಯದಿಂದ ಕಲಿಭೀಮ ಮಾನಿನಿಯ ಕಂಬನಿಯನ್ನ ತೊಡೆದು ಬಿಡುಗಾತಿಯನ್ನು. ಸಾಯೋ ಮಾತು ನೀನಾಡಿದ್ರೆ ದ್ರೌಪದಿ, ಬದುಕೋರು ಯಾರಾಗಿದ್ರೆ? ನಾವು 5 ಜನ ಒಂದು ಸೂತ್ರದಲ್ಲಿ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನೀನು. ನಮ್ಮ 5 ಜನನ್ನ ನಮ್ಮಮ್ಮ ಇಟ್ಕೊಂಡ ಮಾದರಿಯಲ್ಲಿ ನೀನು ಇಟ್ಕೊಂಡಿದ್ದೀಯ. ಬಿಡು ಖಾತಿಯನ್ನು. ಎಮ್ಮಣ್ಣನ ಆಜ್ಞೆಯ ಗೆರೆಯ ದಾಂಟಿದೆ ನಾನು. ಮುಗೀತಿಲ್ಲಿ. ಧರ್ಮಜನ ಆಜ್ಞೆ ಇಲ್ಲಿ ನಡೆಯೋಲ್ಲ. ಧಿಕ್ಕಾರ ಅಂತಲ್ಲ, ಈ ವಿಷಯದಲ್ಲಿ ಈ ಗೆರೆ ನನ್ನ ಮುಂದಕ್ಕೆ ಬರೋದಿಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ? ಬಸುರ ಬಗೆವನು ಕೀಚಕನ. ಬಸುರ ಬಗಿವೆನು ಕೀಚಕನ, ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು. ನಮ್ಮನರಿದೊಡೆ ಕೌರವೌರಜವ ಕುಸುರಿಧರಿವೆನು. ಭೀಮ ಕಷ್ಟವನೆಸಗಿದನು ಎಂದರಾದೊಡೆ ಮುಸುಡನಮರದ್ರಿಯಲಿ ತೇವೆನು ದೇವ ಸಂತತಿಯ. ಈ ಸುದಿನ ನಮ್ಮ ಅಣ್ಣನಾಜ್ಞೆಯ ಪಾಶದಲ್ಲಿ ಸಿಕ್ಕಿದ್ದೆ. ಕೀಚಕ ನಿನ್ನ ಹಿಂದೆ ಬಿದ್ದಿದ್ದು ನನಗೆ ಗೊತ್ತಿಲ್ಲ ಅಂತೇನಲ್ಲ. ಈಗ ಆ ನಾಯಿಗಳನ್ನ ವೀಸ ಬಡ್ಡಿಯಲ್ಲಿ ಒಸುವ ಕೊಂಬೆನು. ಬಡ್ಡಿ ಚಕ್ರ ಬಡ್ಡಿ ಸಮೇತ ನಾನು ತೀರಿಸ್ತೇನೆ. ಈಗ ಏನೂ ಯೋಚನೆ ಮಾಡಬೇಡ. ಅವನನ್ನು ಕರೆದು, ಆ ಶಬ್ದ ಹೆಂಗಿದೆ ಗೊತ್ತಾ?
ಕುಮಾರವ್ಯಾಸಂಗೆ ನಾಯಿ ಮತ್ತು ಕುನ್ನಿ ಅನ್ನೋದು ಭಾರಿ ಇಷ್ಟದ ಪದಗಳು. ಆ ನಾಯ ಜಾರನ ಕರೆದು ಸಂಕೇತದಲ್ಲಿ ಸೂಚಿಸು ನಾಟ್ಯ ಮಂದಿರವ, ನರ್ತನ ಶಾಲೆ ಇದೆಯಲ್ಲ ಅಲ್ಲಿಗೆ ಬರಕ್ಕೆ ಹೇಳು ಅಂದ ತಕ್ಷಣ ದ್ರೌಪದಿಗೆ ಎಂಥ ಸಂತೋಷ ಆಗತ್ತೆ ಗೊತ್ತಾ. ಹರುಷದಲ್ಲಿ ಹೆಚ್ಚಿದಳು ಅಂತ ಹೇಳಿ ಹೊರಟ್ಲು. ಇವನು ಬಂದ ಕೀಚಕ. ಏನಾಯಿತು ಅಂದಾಗ ಹೇಳ್ತಾಳವಳು, ಏನಿಲ್ಲ, ನನ್ನ ಗಂಡಂದ್ರಿಂಗೆ ಏನಾದರೂ ನಾನು ನಿನ್ನ ಜೊತೆ ಬಂದೆ ಅಂತೇಳಿ ಗೊತ್ತಾದರೆ ಅವ್ರು ನನ್ನನ್ನು ಸಾಯಿಸಿ ನಿನ್ನನ್ನು ಸಾಯಿಸಿಬಿಡ್ತಾರೆ. ನಾಟ್ಯಾಲಯದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಪೆದ್ದು ಮುಂಡೆದು ಅದನ್ನು ಒಪ್ಕೊಳ್ಳುತ್ತಪ್ಪ. ಗಂಧರ್ವರಿಗೆ ಎಲ್ಲ ಕಡೆಗೂ ಗೊತ್ತಾಗತ್ತೆ ಅಂದಮೇಲೆ ನಾಟ್ಯಾಲಯದಲ್ಲಿ ಯಾಕೆ ಗೊತ್ತಾಗಲ್ಲ? ಅದು ಗೊತ್ತಾಗುತ್ತೆ ತಾನೆ. ನಾಟ್ಯಾಲಯದಲ್ಲಿ ಸಂಜೆ ಆದಮೇಲೆ ಬಾ ಅಂತ ನಿರೂಪವನ್ನು ಕೊಡ್ತಾಳೆ. ಕೀಚಕನ ಸಂತೋಷ ಇದೆಯಲ್ಲ ಅವತ್ತು, ಅದು ಆಕಾಶದ ಎತ್ತರಕ್ಕೆ ಏರಿಬಿಟ್ಟಿತ್ತು. ಆದರೆ ಈ ಭೀಮನನ್ನು ಹೆಣ್ಣು ಮಾಡೋದಿದೆಯಲ್ಲ, ಅರ್ಜುನನನ್ನು ಹೆಣ್ಣು ಮಾಡೋದು ತುಂಬ ಸುಲಭ, ಭೀಮನ್ನ ಹೆಣ್ಣು ಮಾಡೋದು ಕಷ್ಟ. ಇವಳು ನಿಲ್ಲಿಸ್ಕೋತಾಳೆ ಭೀಮನನ್ನು. ವಾದಿರಾಜರದ್ದೊಂದು ಕೃತಿ ಇದ್ದಾರೆ, ಭಾಳ ಜನ ಇದೆ, ಭೀಮಸೇನ ಭಾಮಿನಿ ಆದವಳು ಅಂತಂದ್ಬಿಟ್ಟು. ಇಲ್ಲಿ ಭೀಮ ನಿಂದಿರೋ, ಅವನಿಗೆ ಹೇಳಂತೂ ಬಂದಿದ್ದೀನಿ ಅಂತ ಹೇಳಿದಾಗ ಇವನ ಮಾಮೂಲಿ ಮಲ್ಲ ಗಂಟನ್ನು ಸಿಕ್ಕ ಹಾಕ್ಕೊಂಡು ನಾನು ಸಿದ್ಧ ಅದೇ ಅಂದಾಗ ಹಿಂಗೆಲ್ಲ ಅಲ್ಲ, ಸ್ವಲ್ಪ ನಿಂತ್ಕೊ ನೋಡ, ಒಂಚೂರಾದ್ರೂ ನಂಬಿಕೆ ಬರ್ಬೇಕು ತಾನೆ. ಖಳನ ಮುರಿಯೆಂದು ಅಬಲೆ, ಖಳನ ಮುರಿಯೆಂದಬಲೆ ನೊಸಲಲಿ ತಿಲಕವನು ರಚಿಸಿದಳು. ಸೇಸೆಯ ತಳಿದಳು ಏರಿಸಿ ತಿಗುರ ಗೆಲಿದಳು ಹಿಣಿಲ ಹೊಸ ಪರಿಯಾಗ. ಬಲು ಭುಜನ ಹರಸಿದಳು ಕಗ್ಗತ್ತಲೆಯ ಹಬ್ಬುಗೆಯೊಳಗೆ. ನಾಟ್ಯದ ನಿಳಯ ಮಧ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ. ಖಳನ ಮುರಿಯೆಂದು ಅಬಲೆ ನೊಸಲಲ್ಲಿ ತಿಲಕವನ್ನು ರಚಿಸಿದಳು ಭೀಮಂಗಿ. ಹೊಸದಾದ ಮಾದರಿಯಲ್ಲಿ ಹಣೆಗಿಟ್ಟು ಅವಳ ಏನೇನು ಕೌಶಲವಿತ್ತೋ ಅದನ್ನೆಲ್ಲ ಸೇರಿಸಿ ಭೀಮನಿಗೆ ಹೊಸ ಮಾದರಿಯ ಗಂಟೊಂದನ್ನು ಹಾಕಿ ಅವನಿಗೊಂದು ಸೀರೆನ ಉಡಿಸಿ, ಆ ಹೆಣ್ಣಿನ ನಡಿಗೆಯ ಒಂದು ಲಾಲಿತ್ಯ ಬರಬೇಕಲ್ಲ, ಅದು ಭೀಮಂಗೆ. ಸೀರೆ ಉಡಿಸಿದ ಮೇಲೆ ನೆರಿಗೆನ ಹಿಡ್ಕೊಂಡು ಹೋಗುವ ರೀತಿಯಲ್ಲಿ ಕಲಿಸಿ ನಾಟ್ಯದ ನಿಲಯಕ್ಕೆ ಹೋಗಿ ಮಂಚದ ಮೇಲೆ ಪವಡಿಸು. ಸುಮ್ಮನೆ ಪವಡಿಸಿದ್ರಾಗತ್ತಾ? ಇಲ್ಲ. ಆ ಗಂಟಿಗೆ ಮಲ್ಲಿಗೆಯ ಮೊಗ್ಗೆಯನ್ನು ಇರುಕಿ ತಾ ಪೂಸಿದನು ಸಾಧು ಜವಾಜಿಯ ಕತ್ತರಿಯ. ಆ ವಾಸನೆ ಚೆನ್ನಾಗಿ ಘಮ್ ಅಂತ ಬರಬೇಕಲ್ಲ, ಅದನ್ನೆಲ್ಲ ಸಿದ್ಧ ಮಾಡಿಕೊಂಡು ಆ ಸೆರಗನ್ನು ಒಯ್ಯಾರದಲ್ಲಿ, ಭೀಮಸೇನ ಸೆರಗನ್ನು ಒಯ್ಯಾರದಲ್ಲಿ ಹೀಗೆ ತಿರುಗಿಸ್ಕೊಂಡು ಅಲ್ಲಿ ನಿಜಾಲಯದಿಂದ ಹೊರವಂಟು ಹೋಗಿ ಕೂತ. ಕೀಚಕ ಬರ್ತಾನೆ, ಬಂದು ಹೇಳ್ತಾನೆ, ಎನ್ನವೋಲ್ ಪುರುಷರಲ್ಲಿ ಚೆಲುವರನ ಮುನ್ನೆ ನೀ ಕಂಡೆ ಅರಿದೆಯ ದ್ರೌಪದಿ ಅಂತ. ಇವನು ಸುಮ್ ಕೂತ್ಕೊಂಡಿದ್ದ. ನಿನ್ನಂತಪ್ಪ ಸತಿಯರು ಏನು ದರಿದ್ರ ಭಾಷೆ ಅನ್ನೋದು ಬಿಟ್ಟರೆ ಇನ್ನೇನು ಹೇಳಕ್ಕೆ ಬರಲ್ಲ ಇಲ್ಲಿಗೆ. ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು. ಏನು ಜಗತ್ತಲ್ಲಿ ತ್ರಿಲೋಕ ಸುಂದರ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು. ಅದಕ್ಕೆ ಅದರಿಂದ ನಾರಿಯರೆನ್ನ ಕಂಡರೆ ಸೋಲದವರಿಲ್ಲ ಎಲಗೆ. ಕುಮಾರವ್ಯಾಸನ ಔಚಿತ್ಯ ಪ್ರಜ್ಞೆ. ಯಾರು ಇಂಥವ್ರು ಇರ್ತಾರೋ ಅವರ ಬಾಯಲ್ಲಿ ಏನೇ ಅನ್ನುವ ಏಕವಚನ ಬಳಸ್ತಾನೆ. ಕೃಷ್ಣನಂಥವರ ಬಾಯಲ್ಲಿ ತಾಯೇ ಇದು ಬಳಸುವಂಥ ಭಾಷೆ. ಅಂದರೆ ವ್ಯಕ್ತಿಗೆ ಒಂದೊಂದು ಭಾಷೆ ಇರುತ್ತಲ್ಲ. ಒಂದು 5 ನಿಮಿಷದ ನಂತರ ನಾಲಿಗೆ ಕುಲವಂ ತಬ್ಬುವ ಒಲ್ ಅದು ಬಂದುಬಿಡುತ್ತೆ. ಅದು ಏನೇ ನಿನ್ನಂಥವ್ರು ಎಷ್ಟೋ ಜನ, ನೀನೂ ಬಂದೆ ಅಂತ ಹೇಳಿದಾಗ ಭೀಮ ಹೇಳ್ತಾನೆ, ಎಲ್ಲವೋ ಕೀಚಕ ನಿನ್ನ